ಹಿಂದಿನ ಕಾಲದಲ್ಲಿ ಕುಂತಿ ಎಂಬ ರಾಜಕುಮಾರಿಯೊಬ್ಬಳು ಇದ್ದಳು. ಅವಳು ಸೂರ್ಯದೇವನ ಮಂತ್ರದಿಂದ ಒಬ್ಬ ಮಗನನ್ನು ಪಡೆದಳು. ಆದರೆ ಮದುವೆಯಾಗದ ಕಾರಣ ಅವಳು ಆ ಮಗುವನ್ನು ಒಂದು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಡಬೇಕಾಯಿತು. ಆ ಬುಟ್ಟಿ ಹರಿಯುತ್ತಾ ಹರಿಯುತ್ತಾ ಅಧಿರಥ ಮತ್ತು ರಾಧೆ ಎಂಬ ದಂಪತಿಗಳ ಕೈ ಸೇರಿತು. ಅವರಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಅವರು ಆ ಮಗುವನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಅವರು ಅವನಿಗೆ ಕರ್ಣ ಎಂದು ಹೆಸರಿಟ್ಟು ತಮ್ಮ ಸ್ವಂತ ಮಗುವಿನಂತೆ ಪ್ರೀತಿಯಿಂದ ಬೆಳೆಸಿದರು. ಕರ್ಣನು ಬೆಳೆಯುತ್ತಿದ್ದಂತೆ ಅವನು ತುಂಬಾ ಧೈರ್ಯಶಾಲಿ ಮತ್ತು ದಯೆಯುಳ್ಳ ಹುಡುಗನಾದನು. ಅವನಿಗೆ ಬಿಲ್ಲುಗಾರಿಕೆಯಲ್ಲಿ ವಿಶೇಷ ಆಸಕ್ತಿ ಇತ್ತು. ಅವನು ಸ್ವತಃ ಅಭ್ಯಾಸ ಮಾಡಿ ಬಿಲ್ಲುಗಾರಿಕೆಯಲ್ಲಿ ನಿಪುಣನಾದನು. ಕರ್ಣನು ಇನ್ನಷ್ಟು ಕಲಿಯಲು ಬಯಸಿದನು. ಅವನು ಮಹಾನ್ ಗುರು ಪರಶುರಾಮರ ಬಳಿ ಹೋದನು. ತಾನು ಬ್ರಾಹ್ಮಣ ಎಂದು ಹೇಳಿ ಅವರ ಶಿಷ್ಯನಾದನು. ಪರಶುರಾಮರು ಅವನಿಗೆ ಎಲ್ಲಾ ಯುದ್ಧ ಕಲೆಗಳನ್ನೂ ಕಲಿಸಿದರು. ಒಂದು ದಿನ ಪರಶುರಾಮರು ಕರ್ಣನ ಮಡಿಲಲ್ಲಿ ಮಲಗಿದ್ದಾಗ ಒಂದು ಜೇನುನೊಣ ಅವನ ತೊಡೆಯನ್ನು ಕಚ್ಚಿತು. ಕರ್ಣನು ನೋವನ್ನು ಸಹಿಸಿಕೊಂಡನು. ಗುರುಗಳಿಗೆ ತೊಂದರೆಯಾಗಬಾರದೆಂದು ಅಲುಗಾಡಲಿಲ್ಲ. ಆದರೆ ರಕ್ತವನ್ನು ನೋಡಿದ ಪರಶುರಾಮರು ಕರ್ಣನು ಬ್ರಾಹ್ಮಣನಲ್ಲ ಎಂದು ತಿಳಿದು ಯುದ್ಧದ ಸಮಯದಲ್ಲಿ ಅವನಿಗೆ ವಿದ್ಯೆ ಮರೆತು ಹೋಗುವಂತೆ ಶಾಪ ನೀಡಿದರು. ಕರ್ಣನು ತನ್ನ ಕೌಶಲ್ಯವನ್ನು ಪ್ರದರ್ಶಿಸಲು ಹೋದಾಗ ಅವನ ಜನ್ಮದ ಕಾರಣದಿಂದ ಅವನನ್ನು ತಿರಸ್ಕರಿಸಲಾಯಿತು. ಆಗ ದುರ್ಯೋಧನನು ಅವನ ಶೌರ್ಯವನ್ನು ಮೆಚ್ಚಿ ಅವನನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಿದನು ಮತ್ತು ಅಂಗರಾಜ್ಯದ ರಾಜನನ್ನಾಗಿ ಮಾಡಿದನು. ಕರ್ಣನು ದುರ್ಯೋಧನನಿಗೆ ಅತ್ಯಂತ ನಿಷ್ಠಾವಂತ ಸ್ನೇಹಿತನಾದನು. ಅವರು ಯಾವಾಗಲೂ ಪರಸ್ಪರ ಬೆಂಬಲವಾಗಿ ನಿಂತರು. ಕರ್ಣನು ಅಂಗರಾಜ್ಯದ ರಾಜನಾಗಿ ತನ್ನ ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಂಡನು. ಮಹಾಭಾರತ ಯುದ್ಧವು ಪ್ರಾರಂಭವಾಯಿತು. ಕರ್ಣನು ತನ್ನ ಸ್ನೇಹಿತ ದುರ್ಯೋಧನನ ಪರವಾಗಿ ಹೋರಾಡಲು ನಿರ್ಧರಿಸಿದನು. ಅವನಿಗೆ ತನ್ನ ಅಣ್ಣಂದಿರು ಪಾಂಡವರು ಎಂದು ತಿಳಿದಿದ್ದರೂ ಅವನು ತನ್ನ ಸ್ನೇಹಿತನಿಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳಲು ಬಯಸಿದನು. ಯುದ್ಧದಲ್ಲಿ ಕರ್ಣನು ಮಹಾನ್ ಯೋಧನಾಗಿ ಹೋರಾಡಿದನು. ಅರ್ಜುನನೊಂದಿಗೆ ಅವನಿಗೆ ಭೀಕರ ಯುದ್ಧ ನಡೆಯಿತು. ಒಂದು ನಿರ್ಣಾಯಕ ಕ್ಷಣದಲ್ಲಿ ಅವನ ರಥದ ಚಕ್ರವು ಭೂಮಿಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಆ ಸಮಯದಲ್ಲಿ ಪರಶುರಾಮರ ಶಾಪ ಮತ್ತು ಇನ್ನಿತರ ಶಾಪಗಳು ಅವನ ಮೇಲೆ ಪರಿಣಾಮ ಬೀರಿದವು. ಕರ್ಣನು ತನ್ನ ವಿದ್ಯೆಯನ್ನು ಮರೆತು ಹೋದನು ಮತ್ತು ಅರ್ಜುನನಿಂದ ಮರಣ ಹೊಂದಿದನು. ಕರ್ಣನು ದಾನಶೂರ, ಶೂರ ಮತ್ತು ತನ್ನ ಸ್ನೇಹಿತನಿಗೆ ನಿಷ್ಠಾವಂತನಾಗಿದ್ದನು. ಅವನ ಜೀವನವು ಕಷ್ಟಗಳಿಂದ ಕೂಡಿದ್ದರೂ ಅವನು ಎಂದಿಗೂ ಧೈರ್ಯಗೆಡಲಿಲ್ಲ ಮತ್ತು ಇಂದಿಗೂ ಅವನ ತ್ಯಾಗ ಮತ್ತು ನಿಷ್ಠೆಗಾಗಿ ಸ್ಮರಿಸಲ್ಪಡುತ್ತಾನೆ.